ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿದ್ಯಾ ಬ್ಯೂಟಿ ವ್ಲಾಗ್ಸ್. ಸೊ ಯಾವಾಗಲೂ ಬ್ಯೂಟಿ ಬಗ್ಗೆ ರಿಲೇಟೆಡ್ ವಿಡಿಯೋ ಮಾಡಿ ಬೇಜಾರಾಗಿತ್ತಲ್ವ. ಅದಕ್ಕೆ ಇವತ್ತು ಸ್ವಲ್ಪ ಏನಾದರೂ ಕಿಚನ್ ಬಗ್ಗೆ ಅಡುಗೆ ಬಗ್ಗೆ ತೋರಿಸೋಣ ಅಂದ್ಬಿಟ್ಟು ಪಾನಿಪುರಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾವಾಗಲೂ ನಾವು ವೀಕ್ಲಿ ಒನ್ ಟೈಮ್ ಇಲ್ಲ 15 ಡೇಸ್ ಒನ್ ಟೈಮ್ ಯಾವಾಗಲೂ ಪಾನಿಪುರಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಔಟ್ಸೈಡ್ ಹೋಗಿ ತಿನ್ನೋದಕ್ಕಾಗಲ್ಲ, ಯಾಕಂದರೆ ನಾವು ಹಳ್ಳಿ ಕಡೆ ಇರೋದ್ರಿಂದ ಸಿಟಿ ಸ್ವಲ್ಪ ಒಂದು 10ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ಸೊ ಹಂಗಾಗಿ ಹೋಗಿ ಡೈಲಿ ಯಾವಾಗ ಅಂದ್ಕೊಂಡಾಗ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮನೇಲೇ ರೆಡಿ ಮಾಡ್ಕೊತೀವಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾನಿಪುರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಏನು ಮಾಡೋದು ಅಂತ. ಸೊ ಫಸ್ಟ್ ನಾನಿಲ್ಲಿ ಪಾನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂದರೆ ಸ್ವಲ್ಪ ಶುಂಠಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸಾಕು. ಖಾರಕ್ಕೆ ಸಾಕು, ಒಂದು 2ರಿಂದ 3. ನಿಮ್ಗೆ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ, ಸ್ವಲ್ಪ ಪುದೀನ ಫ್ಲೇವರ್ಗೆ, ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ನೆನಿಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಹುಳಿ ಆಗಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನಾನು ಸ್ವಲ್ಪ ಮಾತ್ರ ನೆನಿಟ್ಕೊಂಡಿದ್ದೀನಿ. ಮತ್ತು ಇದು ಏನು ಅಂದರೆ ಬ್ಲ್ಯಾಕ್ ಸಾಲ್ಟು. ಇದು ಪಾನಿಪುರಿಗೆಲ್ಲ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇದು ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡೋದು ನಾನು ನಾವೇನು ಮಾಡ್ತಾಯಿದ್ದೀವಿ ತಿನ್ನಕ್ಕೆ? ಏನು ಮಾಡ್ತೀವಿ? ಅದು ಸೊ ಗ್ರೈಂಡ್ ಮಾಡ್ಕೊಂಡಾಗಿದೆ ಈ ಥರ ನೋಡಿ, ನೀರಾಗಿದೆ. ಸ್ವಲ್ಪ ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು. ಇದನ್ನು ಸೋಸ್ ಬೇಕಾದರೂ ಹಾಕ್ಕೊಬೋದು, ಇಲ್ಲ ನೀವು ಹಾಗೆ ಕೂಡ ಆ್ಯಡ್ ಮಾಡ್ಕೊಬೋದು. ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನೀರು ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ, ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದನ್ನು ಹುಣಸೆಹಣ್ಣು ಕೂಡ ನಾನು ಈ ಎಲ್ಲ ಬಿಟ್ಬಿಟ್ಟು ಹಾಕ್ತೀನಿ. ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು 3 ಜನ ಆಗಿರೋದ್ರಿಂದ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಾವಾಗಲೇ ಹೇಳಿದ್ನಲ್ಲ, ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ರುಚಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟಿಗೆ ಪಲ್ಯ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮತ್ತು ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನು ಆಲೂಗಡ್ಡೆ 1-2 ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬಟಾಣಿ, ನೀವು ಬೇಕಾದ್ರೆ ಕಡಲೆಕಾಳು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಚಾಟ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ, ಆಲೂಗಡ್ಡೆ ಮತ್ತು ಬಟಾಣಿ. ಹಂಗೆ ಸ್ವಲ್ಪ ಮಾಡ್ತಿದ್ದೀನಲ್ಲ, ನೀವು ಹಿಂಗೆ ನ್ಯಾಚುರಲಾಗಿ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ. ಯಾಕಂದರೆ ಔಟ್ ಸೈಡೆಲ್ಲ ಫುಡ್ ಚೆನ್ನಾಗಿರಲ್ಲ, ಟೇಸ್ಟ್ ಫುಡ್ ಆ್ಯಡ್ ಮಾಡ್ತಾರೆ, ಮತ್ತು ನೀಟ್ನೆಸ್ ಕೂಡ ಮೇಂಟೈನ್ ಮಾಡಲ್ಲ. ಆದಷ್ಟು ನೀವು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋ ಥರ ಟ್ರೈ ಮಾಡಿ. ಮನೆಯಲ್ಲೇ ಮಾಡ್ಕೊತೀನಿ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ, ಹೆಲ್ದಿ ಚೆನ್ನಾಗಿರುತ್ತೆ. ಮತ್ತೀಗ ಪಾನಿಪುರಿ ವಿಡಿಯೋ ಆದಮೇಲೆ ಬ್ಲೌಸು ಒಂದು ಕಟಿಂಗ್ ಸ್ಟಿಚಿಂಗ್ ಇದೆ ಫ್ರೆಂಡ್ಸ್, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದು ಕೂಡ ಇದು ಕೂಡ ಬ್ಲ್ಯಾಕ್ ಸಾಲ್ಟೇ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡು. ಸೊ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಕೋದಕ್ಕೆ ಇದು ನಾವು ಇದು ರೆಡಿನೇ ತಗೊಳ್ತೀವಿ, ಯಾವಾಗಲಾದ್ರೂ ಇದ್ದರೆ ಮಾಡ್ಕೊತೀವಿ, ಇಲ್ಲ ರೆಡಿಮೇಡೆ ತೊಗೊಂಡು. ಮತ್ತು ಇಲ್ಲಿ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ, ಪೂರಿ ಹಾಕ್ಕೊಳ್ಳೋಣ. ನಾವಾದರೆ ನಿಮ್ಗೆ ಯಾರು ಪಾನಿಪುರಿ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ನಮ್ಗಾರೆ ತುಂಬ ಇಷ್ಟ, ನಮಗೆ, ನಮ್ಮ ತಂಗಿಗೆ, ನನ್ನ ಮಗಳಿಗೆಲ್ಲ. ನೀವು ಯಾವ ಮಾಡ್ಕೊತೀವಿ ಅನ್ನೋ ಕಮೆಂಟ್ ಮಾಡಿ. ನಾವು ವೀಕ್ಲಿ ಒಂದು ಟೈಮು ಇಲ್ಲ 1 ಟೈಮ್ ಆದರೂ ಮಾಡ್ಕೊಂಡೇ ಮಾಡ್ಕೊತೀವಿ. ಇಲ್ಲೇನು ಸಿಗೋದು ಇಲ್ಲ, ಹಂಗಾಗಿ ನಾವು ಎಷ್ಟು ಹೋಮ್ ಮೇಡಿಂದ ರೆಡಿ ಮಾಡ್ಕೊಳ್ಳೋದಕ್ಕಾಗ ಮನೇಲಿ ಅಂಥದ್ದೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ
ಹಿಂಗೆ ರೆಸಿಪೀಸು ಮತ್ತು ಬ್ಯೂಟಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನನ್ಸುತ್ತೆ ಕಮೆಂಟ್ ಮಾಡಿ. ಎಲ್ಲ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಪಾನಿಪುರಿ ಎಲ್ಲ ರೆಡಿಯಾಗಿದೆ. ಬಟ್ ಅಂದರೆ ಇದು ನಮಗಂತೂ ಸಾಲಲ್ಲ, ಸಜೆಸ್ಟ್ ಮಾಡ್ಕೊ. ಸೊ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಹೆಂಗೈತೆ ಸಿನಿ ಪಾನಿಪುರಿ? ಹೆಂಗೈತೆ? ಇಲ್ಲಿ ನೋಡು, ಇಲ್ಲಿ ನೋಡ್ಕೊಂಡು ಹೇಳು. ಹೌದಾ, ಥ್ಯಾಂಕ್ ಯು. ಸಾಕು ಬಿಡು ನೀರು, ಪಾನಿಪುರಿ ತಿನ್ನು, ಆಮೇಲೆ ನೀರು ಕುಡಿಯ. ಬೆನಕ ಹೇಳು. ಯಾಕೆ ಹೊಡಿತೀನಿ ಬಾ. ಇವಾಗ ದೇವ್ರ ಪೂಜೆ ಮಾಡೋವಾಗ ಒಳ್ಳೇದು ಮಾಡುತ್ತೆ. ಗೊತ್ತಿರುತ್ತಲ್ಲ, ರಾತ್ರಿ ಹೇಳ್ದೆ ನೋಡೋದೇನೋ ಬೆಲ್ಲಿ.
ಬಾಯ್ಲಿ ಬಾಯ್ಲಿ ಬಾಯ್ಲಿ